ನಮಸ್ಕಾರ ಸ್ನೇಹಿತರೆ, ಸುರೇಶ್ ಎನ್ ಟೆಂಪಲ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಬೆಂಗಳೂರಿನಿಂದ ಮಧುರೆಗೆ ರೈಲ್ವೆ ಮುಖಾಂತರ ಹೇಗೆ ಹೋಗೋದನ್ನು ವಿವರಿಸುತ್ತೇನೆ. ಬೆಂಗಳೂರಿನಿಂದ ವಂದೇ ಭಾರತ್, ನಾಗರ್ಕೋಯಿಲ್, ವಿವೇಕ್ ಎಕ್ಸ್ಪ್ರೆಸ್ ಹಾಗೂ ಟುಟಿಕೋರಿನ್ ಎಕ್ಸ್ಪ್ರೆಸ್ ಇರುತ್ತದೆ. ದಿನನಿತ್ಯದ ಕೆಲಸಗಳನ್ನು ಮುಗಿಸಿಕೊಂಡು ನನಗೆ ಮಧುರೆಗೆ ಹೋಗಲು ಟುಟಿಕೋರಿನ್ ಎಕ್ಸ್ಪ್ರೆಸ್ ಅನುಕೂಲವಾದ ಸದರಿ ಟ್ರೈನನ್ನು ನಾನು ಆಯ್ಕೆ ಮಾಡಿಕೊಂಡಿರುತ್ತೇನೆ. ಬೆಂಗಳೂರಿನಿಂದ ಮಧುರೆಗೆ 10 ಅವರ್ 10 ನಿಮಿಷ ಜರ್ನಿ ಇರುವುದರಿಂದ ನಾವು ಬೆಳಗ್ಗೆ 7:25ಕ್ಕೆ ಮಧುರೆ ಸ್ಟೇಷನ್ಗೆ ರೀಚ್ ಆಗುತ್ತೇವೆ. ರೈಲ್ವೆ ಸ್ಟೇಷನ್ನಿಂದ ದೇವಸ್ಥಾನಕ್ಕೆ ಸುಮಾರು 1.3 ಕಿಲೋಮೀಟರ್ ದೂರ ಇರುತ್ತದೆ. ನಾವು ನಡೆದುಕೊಂಡು ಹೋಗಬಹುದು. ನೀವು ಹೋಟೆಲ್ನಲ್ಲಿ ಸ್ನಾನ ಮಾಡಿ ಇಲ್ಲಿ ಕಾಣಿಸುತ್ತಿರುವ ಲಗೇಜ್ ರೂಮ್ನಲ್ಲಿ ಲಗೇಜ್ ಇಡಬೇಕು. ಏಕೆಂದರೆ ಮೊಬೈಲ್ ಹಾಗೂ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸನ್ನು ದೇವಸ್ಥಾನದ ಒಳಗಡೆ ಅಲೋ ಮಾಡುವುದಿಲ್ಲ. ಮಧುರೆ ದೇವಸ್ಥಾನವು ತುಂಬ ಅದ್ಭುತವಾಗಿರುತ್ತದೆ. ಇಲ್ಲಿ 4 ಗೋಪುರಗಳು ಒಂದೇ ರೀತಿ ಇರುತ್ತದೆ. ಆದ್ದರಿಂದ ನೀವು ಯಾವ ಗೋಪುರದಲ್ಲಿ ಒಳಗೆ ಹೋಗುತ್ತೀರೆಂದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಉದಾಹರಣೆಗೆ, ನಾನು ಉತ್ತರ ಗೋಪುರದಲ್ಲಿ ಒಳಗೆ ಹೋದರೆ ನಾನು ಉತ್ತರ ಗೋಪುರದಿಂದಲೇ ಹೊರಗಡೆ ಬರಬೇಕು. ಏಕೆಂದರೆ ನನ್ನ ಲಗೇಜು ಉತ್ತರ ಗೋಪುರದ ಬಳಿಯೇ ಇಟ್ಟಿರುತ್ತೇನೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮುಖ್ಯ ದೇವರನ್ನು ಅಲ್ಲದೆ ದಾರಿಯಲ್ಲಿ ಬರುವ ನಮ್ಮ ಪೂರ್ವಿಕರು ನಿರ್ಮಿಸಿರುವ ವಿಗ್ರಹಗಳನ್ನು ನೋಡಿಕೊಂಡು ಹೋಗಿ. ಏಕೆಂದರೆ ನಮ್ಮ ಭಾರತ ದೇಶವು ಆಗಿನ ಕಾಲದಲ್ಲೇ ವಿಜ್ಞಾನದಲ್ಲಿ ಬಹಳ ಮುಂದುವರೆದಿರುತ್ತದೆ. ಇಲ್ಲಿನ ವಾಸ್ತುಶಿಲ್ಪವು ತುಂಬ ಪ್ರಾಮುಖ್ಯವಾದವು ಹಾಗೂ ದೇವಸ್ಥಾನದ ಒಳಗೆ ಅದ್ಭುತವಾದ ಕಲ್ಯಾಣಿಯೂ ಸಹ ಇರುತ್ತದೆ. ಇದು ತುಂಬ ನೋಡಲು ಸುಂದರವಾಗಿರುತ್ತದೆ. ಮೀನಾಕ್ಷಿ ಎಂದರೆ ಮೀನಿನ ಕಣ್ಣುಗಳು ಇರುವವರು ಎಂದು ಅರ್ಥ. ಆ ತಾಯಿಯು ನಮ್ಮನ್ನು ಸದಾ ಕಣ್ಣಿನ ಮುಖಾಂತರ ರಕ್ಷಣೆ ಮಾಡುತ್ತಿರುತ್ತಾರೆ. ಇಲ್ಲಿಗೆ ಅಮ್ಮನವರು ಹೇಗೆ ಬಂದರು ಎಂದರೆ, ಮಲಯಧ್ವಜ ಎಂಬ ರಾಜ ಮಧುರೆಯನ್ನು ಪರಿಪಾಲನೆ ಮಾಡುತ್ತಿದ್ದಾಗ ಅವರಿಗೆ ಸಂತಾನವಿರುವುದಿಲ್ಲ. ಸಂತಾನಕ್ಕಾಗಿ ಋತ್ವಿಗಳು ಯಜ್ಞವನ್ನು ಮಾಡಲು ತಿಳಿಸುತ್ತಾರೆ. ಆಗ ಯಜ್ಞದಲ್ಲಿ ಮಧುರೈ ಮೀನಾಕ್ಷಿ ಅಮ್ಮನವರು ಉದ್ಭವವಾಗುತ್ತಾರೆ. ಉದ್ಭವವಾದ ಅಮ್ಮನವರಿಗೆ 3 ಸ್ತನಗಳಿರುತ್ತದೆ. ಇದನ್ನು ಕಂಡ ರಾಜನು ದುಃಖಪಡುತ್ತಾನೆ. ಆಗ ಶರೀರವಾಣಿಯು ಯಾವ ವರನನ್ನು ನೋಡಿದರೆ ಒಂದು ಸ್ತನ ಮಾಯವಾಗುತ್ತದೋ ಅವರೇ ಮೀನಾಕ್ಷಿ ಅಮ್ಮನವರನ್ನು ಮದುವೆಯಾಗುವುದಾಗಿ ತಿಳಿಸುತ್ತದೆ. ಒಂದು ದಿವಸ ಮೀನಾಕ್ಷಿ ಅಮ್ಮನವರು ಕೈಲಾಸಕ್ಕೆ ಹೋದಾಗ ಪರಮಶಿವನನ್ನು ಕಂಡು ಒಂದು ಸ್ತನ ಮಾಯವಾಗುತ್ತದೆ. ಆಗ ಅಮ್ಮನವರು ಆ ಪರಮಶಿವನನ್ನು ವಿವಾಹ ಮಾಡಿಕೊಳ್ಳಲು ಮಧುರೈ ಪ್ರಾಂತಕ್ಕೆ ಕರೆದುಕೊಂಡು ಬರುತ್ತಾರೆ. ಇಲ್ಲಿ ಆ ಪರಮಶಿವನು ಸುಂದರೇಶ್ವರನಾಗಿ ನೆಲೆಸುತ್ತಾರೆ. ಮೊದಲಿಗೆ ಆ ಮೀನಾಕ್ಷಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳುತ್ತೇವೆ. ತದನಂತರ ಆ ಪರಮಶಿವನನ್ನು ಸುಂದರೇಶ್ವರನಾಗಿ ದರ್ಶನ ಮಾಡಿಕೊಳ್ಳುತ್ತೇವೆ. ಹೊರಗೆ ಬಂದರೆ ಮಧುರೈ ಮೀನಾಕ್ಷಿ ಅಮ್ಮನವರು ಹಾಗೂ ಸುಂದರೇಶ್ವರ ದೇವರು ವಿವಾಹವಾದ ದೃಶ್ಯವನ್ನು ಕಾಣಬಹುದು. ಹಾಗೂ ಅನೇಕ ಏಕಶಿಲ್ಪ ಪುರಾತನ ವಿಗ್ರಹಗಳನ್ನು ನಾವು ಕಾಣಬಹುದಾಗಿರುತ್ತದೆ. ದೇವಸ್ಥಾನದ ಹೊರಗಡೆ ಬಂದರೆ 1000 ಕಂಬಗಳ ಮಂಟಪ ಇರುತ್ತದೆ. ಇಲ್ಲಿ ಎಲ್ಲ ದೇವರ ವಿಗ್ರಹಗಳು ಇರುತ್ತದೆ. ಇದನ್ನು ತಪ್ಪದೇ ವೀಕ್ಷಿಸಿ ಮತ್ತು ದೇವಸ್ಥಾನದಲ್ಲಿ ಅಳವಡಿಸಿರುವ ನಾಮಫಲಕಗಳನ್ನು ಆಧರಿಸಿ ಯಾವ ಗೋಪುರದಿಂದ ಒಳಗೆ ಬಂದರೋ ಅದೇ ಗೋಪುರಕ್ಕೆ ದಿಂದ ಹೊರಗಡೆ ಹೋಗಿ. ದೇವಸ್ಥಾನದ ಮುಖ್ಯ ದ್ವಾರದಿಂದ ಹೊರಗಡೆ ಬಂದಾಗ ಇಲ್ಲಿ ಅನೇಕ ಮಳಿಗೆಗಳಿರುತ್ತದೆ. ಮಧುರೈ ಸೀರೆಗಳಿಗೆ ಫೇಮಸ್ ಆಗಿರುತ್ತದೆ. ನಿಮಗೆ ಬೇಕಾದ ವಸ್ತುಗಳನ್ನು ಶಾಪಿಂಗ್ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಮಧುರೈ ಮೀನಾಕ್ಷಿ ಅಮ್ಮನವರ ದರ್ಶನಕ್ಕೆ ಅಂದಾಜು 2 ಅವರ್ ಆಗುವುದರಿಂದ ನಿಮಗೆ ಸಮಯವಿದ್ದಲ್ಲಿ ಕ್ಯೂ ಮುಖಾಂತರ ದರ್ಶನಕ್ಕೆ ಹೋಗಿ. ಇಲ್ಲವಾದಲ್ಲಿ ರೂ. 50 ಅಥವಾ 100 ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗಿ. ಇಷ್ಟನ್ನು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.